ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಕಾಲ್ಗಿ ಕಪಲ್ಸ್. ತುಂಬ ಜನ ಕೇಳ್ತಾ ಇದ್ರಿ ಸ್ವೀಟ್ ಪಾನು ಮಾಡೋದು ರೆಸಿಪಿ ಹೇಳ್ರಿ ಅಂತ ಅಂದ್ಕೊಂಡು. ಆ್ಯಂಡ್ ಖರ್ಜೂರ ಪಾನ್ ಕೂಡ ಮಾಡಬಹುದು, ಭಾಳ ಅಂದರೆ ಭಾಳ ಈಸಿ ಅದ. ಸೊ ಇವತ್ತು ಹಾಗಾಗಿ ನಾನು ಸ್ವೀಟ್ ಪಾನ್ ರೆಸಿಪಿನ ಹೇಳ್ಕೊಡ್ಲಿಕ್ಕತ್ತೀನಿ. ಬರ್ರಿ ಅದಕ್ಕೆ ಏನೇನು ಬೇಕು ಅಂತ ಅಂದ್ಕೊಂಡು ಹೇಳ್ತೀನಿ. ಫಸ್ಟು ನೋಡಿರಿ, ಸ್ವೀಟ್ ಪಾನ್ ಮಾಡಲಿಕ್ಕೆ ಎಲೆ ಬೇಕು. ಈ ಎಲೆಗಳನ್ನು ನಾನು ನೆನ್ನೆನೇ ತಂದುಬಿಟ್ಟು ತೊಳೆದು ಅರ ಹಾಕಿ ಒರೆಸ್ಕೊಂಡು ಇಟ್ಕೊಂಡೀನಿ. ಸೊ ಒಂದು 50 ಎಲೆ ಅವ ಎಲೆ. ಹುರಿದು ಇಟ್ಕೊಂಡಿರುವಂತಹ ಸೋಪು ನೋಡಿರಿ, ಸೋಪು, ಗುಲ್ಕನ್ ಬೇಕು. ಒಂದು ಇಷ್ಟು ತಂದ್ವಿ ಅಂತ ಅಂದ್ಕೊಂಡು ಹೇಳಿದ್ರೆ 2 ಸತಿ ಆಗ್ತದೆ. ಸೊ ಇದು ಗುಲ್ಕನ್ನು. ಪಂಪ್ಕಿನ್ ಶೀಡ್ಸು, ಗ್ರೀನ್ ಆ್ಯಂಡ್ ವೈಟ್ ಆಗಿರುವಂತಹ ಪಂಪ್ಕಿನ್ ಶೀಡ್ಸು. ಇದು ಸೂರ್ಯಕಾಂತಿ ಬೀಜ ಅಂತ ನಾವಂತೀವಿ, ಈ ಕಡೆ ನೀವೇನು ಹೇಳ್ತೀರಿ ಗೊತ್ತಿಲ್ಲ. ಸೊ ಸೂರ್ಯಕಾಂತಿ ಬೀಜ. ಆಮೇಲೆ ಇದು ಸುಮ್ಮನೆ ಹಾಗೆ ಡೆಕೋರೇಷನ್ಗೋಸ್ಕರ ಕಲರ್ ಆಗಿರುವಂತಹ ಸೋಪು. ಇದು ಬಂದುಬಿಟ್ಟು ಚಿಯಾ ಶೀಡ್ಸ್ ನೋಡ್ಬೋದು. ಎಲ್ಲನೂ ಹುರ್ಕೊಂಡು ಇಟ್ಕೊಂಡದ. ಸೊ ಇವಾಗ ನಾವು ಎಲೆಯನ್ನು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ಎಲೆನ ನಾವು ಎಲ್ಲಿ ಹಾಕಬೇಕು ಅಂತ ಅಂದ್ಕೊಂಡು ಹೇಳಿದ್ರೆ ಕೈಯಿಂದನಾದರೂ ಕಟ್ ಮಾಡ್ಕೊಳ್ರಿ. ಇಲ್ಲ ಅಂತ ಅಂದ್ಕೊಂಡು ಹೇಳಿದ್ರೆ ಕತ್ರಿ ಇರ್ತದಲ್ಲ, ಸೊ ಕತ್ರಿಯಿಂದ ಕಟ್ ಮಾಡಿಕೊಂಡು ಇದನ್ನು ನಾವು ಗ್ರೈಂಡರಿಗೆ ಹಾಕ್ಕೋಬೇಕು, ಮಿಕ್ಸರ್ ಗ್ರೈಂಡರಿಗೆ ಹಾಕ್ಕೋಬೇಕು. ಭಾಳ ಅಂದ್ರೆ ಭಾಳ ಚಲೋ ಆಗ್ತದೆ. 1 ತಿಂಗಳು 2 ತಿಂಗಳು ಕೂಡ ನಾವು ಇದನ್ನು ಫ್ರೀಝರ್ನಲ್ಲಿ ಇಟ್ಕೊಂಡು ತಿನ್ನಬಹುದು. ನೋಡಿರಿ, ಈ ಥರ ಕಟ್ ಮಾಡಿರಿ. ಕಟ್ ಮಾಡಿಕೊಂಡು ಹಾಕ್ಕೊಳ್ರಿ. ಇದರಲ್ಲೇ ಬಿಳಿ ಎಲೆ ಮತ್ತು ಕರಿ ಎಲೆ ಅಂತ ಅಂದ್ಕೊಂಡು ಸಿಗ್ತದೆ. ಕರಿ ಎಲೆ ಭಾಳ ಖಾಟ ಇರ್ತದೆ. ಸೊ ಇದು ಬಿಳಿ ಎಲೆ ಅಂತ ಅಂದ್ಕೊಂಡು ಹೇಳಿದ್ರೆ ಖಾಟ ಕಡಿಮೆ ಇರ್ತದೆ. ಭಾಳ ಜನ ಖಾಟ್ ಇರೋವಂಥ ಎಲೆಗಳನ್ನು ಇಷ್ಟಪಡೋಂಗಿಲ್ಲ. ಯಾವುದಾದ್ರೂ ಫಂಕ್ಷನಿಗೆ ನಿಮ್ಮ ಮನೆಯೊಳಗೆ ಎಲೆ ಉಳ್ಕೊಂಡಿರ್ತದೆ, ಸೊ ಅದನ್ನು ವೇಸ್ಟ್ ಮಾಡಲಿಕ್ಕೆ ಹೋಗಬೇಡ್ರಿ. ಈ ಥರ ಅದರಿಂದ ನೀವು ಉಪಯೋಗವನ್ನು ತೊಗೋಬೋದು. ಇವಾಗ ಅಧಿಕ ಮಾಸ ಆಗಿರೋದ್ರಿಂದ ಎಲ್ಲರೂ ಕೂಡ ದಾನ ಕೊಟ್ಟಿರ್ತಾರೆ. ಸೊ ನಾವು ಮನೇಲಿ ಹಾಕ್ಕೊಳ್ಳಲ್ಲ, ಯಾಕಂದರೆ ಇವಾಗ ಎಲೆ ಹಾಕ್ಕೊಳ್ಳೋದು ರೂಢಿನೇ ಇಲ್ಲ. ಸೊ ಅಕಸ್ಮಾತ್ ಎಲೆ ಹಾಕೋತಿದ್ರು ಎಷ್ಟು ಹಾಕೋತಾರೆ, ದಿನ 2 ಹಿಂಗೆ ಹಾಕೋತಾರೆ. ಸೊ ಭಾಳಷ್ಟು ಎಲೆ ಇತ್ತು ಮನೆಯೊಳಗೆ ಅಂತ ಅಂದ್ಕೊಂಡು ಹೇಳಿದ್ರೆ, ಸೊ ಈ ಥರ ಎಲೆಗಳನ್ನು ತಂದು ತೊಳೆದು ಬಿಟ್ಟು ಅದನ್ನು ಈ ಥರ ಕಟ್ ಮಾಡಿಕೊಂಡು ಮಿಕ್ಸರಿಗೆ ಹಾಕ್ಕೋಬೇಕು. ಅದಕ್ಕೆ ಸೋಪು, ಪಂಪ್ಕಿನ್ ಶೀಡ್ಸು, ಆಮೇಲೆ ಸೂರ್ಯಕಾಂತಿ ಬೀಜ, ಕಲರ್ ಇದ್ದಂಥ ಸೋಪು, ಗುಲ್ಕನ್ನು, ಸುಣ್ಣ ಒಂದು ಮರೆತಿದ್ದೆ ನಾನು, ಸುಣ್ಣ, ಆಮೇಲೆ ಚಿಯಾ ಶೀಡ್ಸು. ಸೊ ಇದೆಲ್ಲನೂ ಹಾಕ್ಕೊಂಬಿಟ್ಟು ನಾವು ಮನೆಯೊಳಗೇನೇನೇ ಸ್ವೀಟ್ ಪಾನನ್ನು ಮಾಡ್ಕೋಬಹುದು. ಇದನ್ನು ನಾವು ಫ್ರೀಝರ್ ಒಳಗೆ ಎಷ್ಟು 1 ರಿಂದ 2 ತಿಂಗಳ ಕಾಲ ನಾವು ಇದನ್ನು ಫ್ರೀಝರ್ ಒಳಗೆ ಇಡಬಹುದು. ಭಾಳ ಚಲೋ ಆಗ್ತದೆ. ನಾನು ನನ್ನ ಹಳೆ ವಿಡಿಯೋದೊಳಗೂ ಹಾಕೀನಿ, ಸೊ ಸ್ವೀಟ್ ಪಾನ್ ಯಾವ ಥರ ಮಾಡಬೇಕು ಅಂತ ಅಂದ್ಕೊಂಡು. ಬಟ್ ಅದಕ್ಕೆ ಇಷ್ಟು ಐಟಮ್ಸನ್ನು ಹಾಕಿರಲಿಲ್ಲ. ಇದು ಸೇಮ್ ಹೊರಗಡೆ ನಾವೇನು ಸ್ವೀಟ್ ಪಾನ್ ತೊಗೋತೀವಲ್ಲ, ಸೇಮ್ ಅದೇ ಥರನೇ ಆಗ್ತದೆ. ಎಲೆ ಮತ್ತು ಸುಣ್ಣ ತಿನ್ನೋದ್ರಿಂದ ರಕ್ತ ಹೆಚ್ಚಾಗ್ತದೆ. ಆಮೇಲೆ ಹೆಲ್ತಿಗೂ ಕೂಡ ಒಳ್ಳೆಯದು. ಕ್ಯಾಲ್ಸಿಯಮ್ ಇರ್ತದೆ ಇದರೊಳಗೆ. ಸೊ ಕ್ಯಾಲ್ಸಿಯಮ್ ಕೂಡ ಹೆಚ್ಚಾಗ್ತದೆ. ಸೊ ಅದಕ್ಕೆ ಹಿಂದಿನ ಕಾಲದೊಳಗೆ ಜನ ಏನು ಮಾಡ್ತಾಯಿದ್ರು ಅಂದರೆ, ಊಟ ಆದ ತಕ್ಷಣವೇ ಎಲೆ, ಅಡಿಕೆ, ಸುಣ್ಣ ಹಚ್ಕೊಂಡ್ಬಿಟ್ಟು ಹಾಕೋತಾಯಿದ್ರು. ಬಟ್ ಇವಾಗ ಆ ಪದ್ಧತಿ ಸ್ವಲ್ಪ ಜನ ಇಟ್ಕೊಂಡಿರ್ತಾರೆ, ಎಲ್ಲರದು ಇಟ್ಕೊಂಡಿಲ್ಲ ಅಂತ ಹೇಳಂಗಿಲ್ಲ. ಒಂದಿಷ್ಟು ಮನೆಯೊಳಗೆ ಇರ್ತದೆ, ಒಂದಿಷ್ಟು ಮನೆಯೊಳಗೆ ಇರೋಂಗಿಲ್ಲ. ಸೊ ಹಾಗಾಗಿ ಹಿಂಗೆ ನೀವು ಮಾಡ್ಕೊಂಡು ಇಟ್ಕೊಂಡ್ರಿ ಅಂತ ಅಂದ್ಕೊಂಡು ಹೇಳಿದ್ರೆ, ಸೊ ಆರಾಮಾಗಿ ಊಟ ಆದ ತಕ್ಷಣ ಚೂರು ಹಾಕೋತಾ ಆರಾಮಾಗಿ ಇದನ್ನು ನೀವು ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು.
ಇದು ಸ್ವೀಟ್ ಪಾನು. ಇದರಲ್ಲೇ ಡ್ರೈ ಪಾನ್ ಅಂತಲೂ ಮಾಡ್ತಾರೆ, ಅದು ಫುಲ್ ಒಣ ಆಗಿರ್ತದೆ. ಸೊ ಅದು ಅಂತೂ ನೀವು ಆರಾಮಾಗಿ ಇಟ್ಕೊಬೋದು, 5-6 ತಿಂಗಳು ಇಟ್ಕೊಬೋದು ಅದನ್ನು. ಸೊ ಅದೇನೂ ಆಗಂಗಿಲ್ಲ, ಕೆಡಂಗಿಲ್ಲ. ಇದು ಅಂದರೆ ನಾವು ಇದಕ್ಕೆ ಗುಲ್ಕನ್ನು ಆಮೇಲೆ ಯಾವುದಿದು ಪಂಪ್ಕಿನ್ ಶೀಟ್ಸು ಅದೆಲ್ಲ ಹಾಕಿ ಒಂಚೂರು ಗಟ್ಟಿ ಆಗಿರ್ತದಲ್ಲ. ಸೊ ಹಾಗಾಗಿ ಇದು 1-2 ತಿಂಗಳು ಬರ್ತದೆ. ನೋಡಿರಿ, ಆಲ್ರೆಡಿ ನಾನು ಕಟ್ ಮಾಡ್ಕೊಂಡಿನಿ. ಸೊ ಇದನ್ನು ಇವಾಗ ನಾವು ಮಿಕ್ಸರಿಗೆ ಹಾಕ್ಕೊಳ್ಳೋಣ. ಮಿಕ್ಸರಿಗೆ ಹಾಕ್ಕೊಳ್ಳೋಣ. ನೋಡಿ ಜಾರು. ಫಸ್ಟು ಸ್ವಲ್ಪನೇ ಹಾಕ್ಕೊಂಡು ಗ್ರೈಂಡ್ ಮಾಡೋಣ. ಒಂದು ಸ್ಪೂನ್ ಬೇಕು, ಯಾಕಂದರೆ ಬಲೆ ಎಲ್ಲಿಗಿರೋದಕ್ಕೆ ಅದು ಒಂದು ಸ್ವಲ್ಪ ತಿರ್ಗಂಗಿಲ್ಲ. ಒಂಚೂರು ಹೀಗೆ ನಾವು ಕೈ ಆಡಿಸಿದ್ವಿ ಅಂತ ಅಂದ್ಕೊಂಡು ಹೇಳಿದ್ರೆ ನೀಟಾಗಿ ಸಣ್ಣಗಾಗ್ಲಿಕ್ಕತ್ತದ. ಹಾಗೆ ಹಾಕ್ತಾ ಹೋಗ್ತೀನಿ, ಅಂದರೆ ಒಂದು ಅಳತಿ ಗೊತ್ತಾಗ್ತದೆ. ನೋಡ್ರಿ ಇವಾಗ ಈ ಥರ ಆಗ್ತದೆ. ಸೊ ಇದನ್ನು ಇವಾಗ ಇನ್ನೊಂದು ಸತಿ ನಾವು ಮಿಕ್ಸರ್ಗೆ ಹಾಕ್ಕೋಬೇಕು, ಯಾಕಂದರೆ ಇದ್ರೊಳಗಿನ ಸೋಪು ಮಿಕ್ಸ್ ಇಲ್ಲ, ಆಮೇಲೆ ಗುಲ್ಕನ್ ಮಿಕ್ಸ್ ಇಲ್ಲ, ಯಾವುದನ್ನು ಇನ್ನೂ ಮಿಕ್ಸ್ ಮಾಡಿಲ್ಲ. ಸೊ ಇವಾಗ ಹಾಕ್ತಾ ಹೋಗ್ತೀನಿ. ಫಸ್ಟು ಒಂದು ಅರ್ಧ ಹಾಕ್ತೀನಿ, ಅರ್ಧ ಹಾಕಿ ಅರ್ಧ ಹಾಕಿ ಅದಕ್ಕೆ ಒಂಚೂರು ಸೋಪು, ಒಂದು ಮುಷ್ಟಿ ಸಿಹಿ ಸೋಪು, ಆಮೇಲೆ ಗುಲ್ಕನ್, ಇದನ್ನಿವಾಗ ಕಟ್ ಮಾಡ್ಕೊಂಡು ಹಾಕೋಣ. ಓಕೆ, ಇವಾಗ ಇದಕ್ಕೆ ಸಿಹಿ ಭಾಳ ಬೇಕನ್ನೋರು ಭಾಳಷ್ಟು ಹಾಕ್ಕೊಳ್ರಿ, ಅಥವಾ ಸಿಹಿ ನಮಗೆ ನಾರ್ಮಲ್ ಇರಲಿ ಅನ್ನೋರು ನಾರ್ಮಲಾಗಿ ಹಾಕ್ಕೊಳ್ರಿ.
ಥರ ಆಗ್ತದೆ. ಇವಾಗ ಇದನ್ನು ಒಂದು ಬೌಲಿಗೆ ಸುರ್ಕೋತೀನಿ. ನೋಡ್ರಿ, ಸ್ವೀಟ್ ಪಾನ್. ಫೈನಲಿ ಮನೆಯಲ್ಲೇ ಮಾಡಿರುವಂತಹ ಸ್ವೀಟ್ ಪಾನ್ ರೆಸಿಪಿ ರೆಡಿ ಆಯಿತು.